ನಾಗರ ಪಂಚಮಿ ಹಬ್ಬ ಆಗಿ ಅಲ್ಲೇ ಹತ್ತತ್ರ ಒಂದು ವಾರ ಆಯಿತು. ನನಗೆ ವಾಯ್ಸ್ ಕೊಡೋಕೆ ಆಗಿದ್ದಿಲ್ಲ. ಅಂತೂ ಫುಲ್ಲು ಶೀತ ಕೆಮ್ಮು ಹುಷಾರೇ ಇಲ್ಲ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಮುಖ್ಯ ವಿಷಯಕ್ಕೆ ಬರಲ್ಲ. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಹೋಗ್ತಾ ಇರೋದು ಇವತ್ತು ಒಳಗೆ. ಸರಿ ಬಂದಿದ್ದೇನೋ ಯಾಕಪ್ಪ ಅಂದರೆ ಪಂಚಮಿ ಹಬ್ಬದಲ್ಲಿ ಫಸ್ಟ್ನೇ ದಿವಸ ನಾಗಪ್ಪಗೆ ಹಾಲು ಹಾಕ್ತೀವಿ, ಸೆಕೆಂಡ್ನೇ ದಿವಸ ಹೊಳಿ ಗಂಗಮ್ಮನ ಪೂಜೆ ಅಂತ ನಾವು ಮಾಡ್ತೀವಿ. ಒಳಗೆ ಹೋಗಿ ನಾವು ಮಾಡಿರೋ ಸ್ವೀಟು ಅಡುಗೆ ತಗೊಂಡೋಗಿ ಒಳಗೆ ಹೋಗಿ ಪೂಜೆ ಮಾಡಿಕೊಂಡು ಎಡೆ ಕೊಟ್ಟು ಬರ್ತೀವಿ. ಸೊ ಅದಕ್ಕೋಸ್ಕರ ಒಳಗೆ ಬಂದಿದ್ದೀನಿ ಇವತ್ತು. ಎಲ್ಲ ರೆಡಿ ಮಾಡಿಕೊಂಡು ತುಂಬ ಗ್ರ್ಯಾಂಡಾಗೇನಲ್ಲ, ಚಿಕ್ಕದಾಗೆ ಮಾಡೋಣ ಪೂಜೆನ ಅಂತ ಬೇಗ ಬಂದಿದ್ದೀನಿ. ನನ್ನ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಹೊಳೆ ಎಷ್ಟು ಮೇಲ್ ಬಂದಿದೆ ಅಂದರೆ, ನಮ್ಮ ಊರಲ್ಲಿ ಈ ಹೊಳೆ ಮಾಮೂಲಿ ಟೈಮಲ್ಲಿ ಹೆಂಗಿದೆ ಅಂದರೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಫುಲ್ಲು ಕೆಳಗಡೆ ಇರುತ್ತೆ. ಇವಾಗ ನೋಡ್ರಿ ಎಷ್ಟು ಮೇಲ್ ಬಂದಿದೆ, ದೇವಸ್ಥಾನದ ಹತ್ರ ಮೇಲ್ ಬಂದಿದೆ ನೀರು. ಅಂದರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಪೂಜೆ ಮಾಡೋಕ್ಕೆ ಆಗಲ್ಲ ಅಷ್ಟು ಬಂದಿದೆ. ನಾವು ಇಲ್ಲಿ ಇಡ್ತಾ ಪೂಜೆ ಮಾಡ್ತಾ ಹೋಗ್ತೀವಿ, ಆದರೆ ಅದು ನೀರು ಬರ್ತಾನೆ ಇದೆ. ಆದರೂ ಅದರಲ್ಲೇ ಸ್ವಲ್ಪ ಜಾಗ ಇತ್ತು ಅಂತ ಮುಂದ್ಗಡೆನೆ ಎಲ್ಲರೂ ಪೂಜೆ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾನು ಇಲ್ಲೇ ಮೇಲ್ಗಡೆನೆ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಒಂದು ಚೊಂಬಲ್ಲಿ ನೀರು ತೊಗೊಂಬಂದು ಇಟ್ಟು 5 ಕಲ್ಲು ತೊಗೊಂಬಂದು ಇಟ್ಟು ಅದ್ರ ಮುಂದೆ ಅರಿಶಿನ ಕುಂಕುಮ ಹಾಕಿ ಮಾತ್ರ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ ಹಚ್ಚಿ ಅದಾದಮೇಲೆ ಚೊಂಬಿಗೆ ಎಲೆ ಇಟ್ಟು ಅಂಗ್ನೂಲ್ ಹಾಕಿ ನಾವು ತಂದಿರೋ ಸ್ವೀಟು ನಾವು ಮನೆಯಿಂದ ಏನೇನು ತಂದಿರ್ತೀವೋ ಅದನ್ನು ಇಟ್ಟು ಬಾಳೆಹಣ್ಣು ಎಡೆ ಇಟ್ಟು ಆಮೇಲೆ ಊದಿನ ಕಡ್ಡಿ ಹಚ್ಚಬೇಕು. ಸೊ ಊದಿನ ಕಡ್ಡಿ ಹಚ್ಚೋದೇ ಒಂದು ದೊಡ್ಡ ಕಥೆ ಆಯಿತು. ಯಾಕಂದರೆ ಹೊಳೆಯಲ್ಲಿ ಗಾಳಿ ತುಂಬ ಇರೋದ್ರಿಂದ ಊದಿನ ಕಡ್ಡಿ ಏನೊಂದು ಹತ್ತೋದಿಲ್ಲ. ಅದನ್ನು ಊದಿನ ಕಡ್ಡಿ ಹಚ್ಚೋಕೆ ಅಂತಲೇ ಒಂದು ಕಡ್ಡಿ ಪಟ್ಟಣ ವೇಸ್ಟ್ ಮಾಡಿದ್ದೀವಿ. ಮನೇಲಿದ್ದಾಗ ಒಂದು ಕಡ್ಡಿಯಲ್ಲೇ ಕೆರೆದು ಮುಗಿಸ್ಬಿಡ್ತೀವಿ. ಆದರೆ ಇಲ್ಲಿ ಬಂದಾಗ ಅದ್ರ ಬೆಲೆ ಗೊತ್ತಾಗಿದ್ದು ಏನು ಅಂತಂದು ಎಷ್ಟು ಟ್ರೈ ಮಾಡ್ತಿದ್ದೀವಿ ಅಂದರೆ ಆಗ್ತಾನೆ ಇಲ್ಲ. ಫೈನಲ್ ಆಗಿ ಹತ್ತಿತು, ಹಚ್ಕೊಂಡು ಬೆಳಗ್ಗೆ ಅದಾದಮೇಲೆ ನೆಕ್ಸ್ಟು ಮನೆಯಿಂದ ತಂದಿರೋ ತುಪ್ಪದಿಂದ ಹಾಕಿರೋ ಕಡಲೆ ಬತ್ತಿ ಅಂತ ಇರ್ತಲ್ಲ ಅದನ್ನು ಹಚ್ಚೋಕೆ ನೋಡ್ತಾ ಇದ್ದೀನಿ, ಹತ್ತುತ್ತಾನೆ ಇಲ್ಲ. ಅದು ಮ್ಯಾಚ್ ಬಾಕ್ಸ್ ಒಂದು ಹಸಿ ಆಗೋದಕ್ಕೂ ಆಮೇಲೆ ಗಾಳಿ ಬರೋದಕ್ಕೂ ಏನು ಮಾಡಿದ್ರು ಹತ್ತುತ್ತಾನೆ ಇಲ್ಲ. ಫೈನಲ್ ಆಗಿ ಹಚ್ಚಿದೆ, ಒಂದು ಸ್ವಲ್ಪ ಹಿಡ್ಕೊಂಡು ಆಮೇಲೆ ಅದನ್ನು ಹಚ್ತಾ ಇದ್ದಂಗೆ ಹತ್ಕೊಂತು. ನಾಗರ ಪಂಚಮಿ ಹಬ್ಬ ಆಗಿ ಅಲ್ಲೇ ಹತ್ತತ್ರ ಒಂದು ವಾರ ಆಯಿತು. ನನಗೆ ವಾಯ್ಸ್ ಕೊಡೋಕೆ ಆಗಿದ್ದಿಲ್ಲ. ಯಾಕೆ ಅಂದರೆ ನನಗೆ ತುಂಬ ಹುಷಾರಿದ್ದಿಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ವಾಯ್ಸ್ ಹೋಗಿತ್ತು. ಸೊ ಹಾಗಾಗಿ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಶ್ರಾವಣ ಬಂತು ಅಂದರೆ ಸಾಕು, ಮೇಲೆ ಹಬ್ಬಗಳು ಎಲ್ಲ ಸ್ಟಾರ್ಟ್ ಆಗಿಬಿಡ್ತವೆ. ಅದಕ್ಕೆ ಹಬ್ಬ ಮಾಡಬೇಕು ಅಂತ ನಾವು ಮೇಲೆ ಇವತ್ತು ತಲೆ ಸ್ನಾನ ಮಾಡಿ ನಾಳೆ ತಲೆ ಸ್ನಾನ ಮಾಡಿ ಹೀಗೆ ಮಾಡ್ತಾ ನೋಡ್ರಿ ನನಗಂತೂ ಫುಲ್ಲು ಶೀತ ಕೆಮ್ಮು ಹುಷಾರೇ ಇಲ್ಲ. ಆದ್ರೂ ವಾಯ್ಸ್ ಕೊಡಬೇಕಲ್ಲ ಅಂತ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಹುಷಾರಾಗಿ ಬಂದು ಇವಾಗ ಮತ್ತೆ ವಾಯ್ಸ್ ಕೊಡ್ತಾ ಇದ್ದೀನಿ. ಫೈನಲಾಗಿ ಪೂಜೆ ಅಂತೂ ಆಯಿತು. ನಾನು ಅರಿಶಿನ ಕುಂಕುಮ ತಗೊಂಡು ದೇವ್ರಿಗೆ ಕೈ ಮುಗಿದು ಎಲ್ಲ ಆಯಿತು. ಮತ್ತು ಬೇರೆಯವರಿಗೆಲ್ಲ ಅರಿಶಿನ ಕುಂಕುಮ ಕೊಡಬೇಕಲ್ವ ಅಲ್ಲಿರೋರಿಗೆ. ಸೊ ಅವ್ರ ಪರಿಚಯ ಇಲ್ಲ ಏನಿಲ್ಲ, ಹೇಗಪ್ಪ ಕೊಡೋದು. ನಾನು ನೋಡಿದರೆ ಇಷ್ಟೇ ಚಿಕ್ಕದಾಗಿ ಪೂಜೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೆ. ಅದಾದಮೇಲೆ ನಮ್ಮ ಭಕ್ತಿ ನಮಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂದ್ಕೊಳ್ತಾ ಸರಿ ಆಯಿತು ಫೈನಲಾಗಿ ಅರಿಶಿನ ಕುಂಕುಮ ಕೊಡೋಣ ಮುತ್ತೈದರಿಗೆ ಅಂತ ಹೋಗಿ ಅವರಿಗೆ ಕೊಟ್ಟೆ. ಕರೆದ ತಕ್ಷಣ ಅವ್ರ ಪಾಪ ಎಲ್ಲರೂ ಅರಿಶಿನ ಕುಂಕುಮ ತೊಗೊಂಡು ನೆಕ್ಸ್ಟ್ ಈಗ ನಾವು ಇಟ್ಟಿರೋಂಥ ಪ್ರಸಾದನ ನೈವೇದ್ಯನ ಬಾಳೆ ಎಲೆ ಸಮೇತನೇ ಒಳಗೆ ಬಿಡಬೇಕು ಅಂತ ಹೇಳಿತ್ತು ನಮ್ಮಮ್ಮ. ಸೊ ಅದಕ್ಕೋಸ್ಕರ ಅದನ್ನು ತೆಗೆದು ಅದನ್ನೆಲ್ಲ ಪ್ರಸಾದ ಸಮೇತನೇ ತಗೊಂಡೋಗಿ ಒಳಗೆ ಬಿಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ತುಂಬ ದೂರ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಡ್ರೆಸ್ ಎಲ್ಲ ಹಸಿ ಆಗುತ್ತೆ. ಆಮೇಲೆ ಮೊದಲೇ ನನಗೆ ಹುಷಾರಿಲ್ಲ, ಮತ್ತೆ ಹೋದರೆ ಆಟಾಡ್ಕೊಂತ ಕುಂತ್ಬಿಡ್ತೀನಿ ಅಂತಂದು ಇಲ್ಲೇ ಮುಂದ್ಗಡೆನೇ ನಮ್ಮ ಪಕ್ಕದವರೆಲ್ಲ ಬಿಡ್ತಾಯಿದ್ರು. ಸೊ ನಾನು ಇಲ್ಲೇ ಬಿಡೋಣ ಅಂತ ಒಳಗೆ ಬಿಡ್ತಾ ಇದ್ದೀನಿ ಪ್ರಸಾದನ. ಸೊ ಅದು ಚೆನ್ನಾಗಿ ತೇಲ್ಕೊಂಡು ಹೋಯ್ತು, ಕೈ ಮುಗಿದು ಸೊ ಆಯಿತು ಅಂತಂದು ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಮನೆಗೆ ಬರೋಣ ಅಂತ ಸೀದಾ ಮನೆಗೆ ಬಂದ್ವಿ. ಆಮೇಲೆ ಆ ಚಂಬುನ ನಾವೇನು ನೀರ ಹೊಳೆಯಿಂದ ತುಂಬ್ಕೊಂಬಂದಿರ್ ಪೂಜೆ ಮಾಡಿರ್ತೀವಲ್ಲ ಆ ಚಂಬುನ ಸೀದಾ ನಾವು ಮನೆಗೆ ತೊಗೊಂಬಂದು ಇಡಬೇಕು. ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಎಲೆ ತೆಗೆದು ನೀರನ್ನ ಗಿಡಕ್ಕೆ ಹಾಕಿ ಕೈ ಮುಗಿಬೇಕು ಅಂತ ಶಾಸ್ತ್ರ ಇದೆ. ಸೊ ಹಾಗಾಗಿ ಅದನ್ನು ಮನೆಗೆ ತೊಗೊಂಬಂದು ದೇವ್ರ ಹತ್ರ ಇಟ್ಟು ಕೈ ಮುಗ್ದೆ. ಇದಾಗಿತ್ತು ನನ್ನ ವಿಡಿಯೋ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಮಜಾ ಆಯಾ.